ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮಣ್ಣ ರಾಯಭಾರಿ. ರಾಜ್ಯದಲ್ಲಿ ಸರ್ಕಾರದ ನಡೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಿಡಿಕಾರಿದ್ದಾರೆ. ಶಿವರಾಜ್ ಕುಮಾರ್ ರಾಯಭಾರಿ ಆಗೋಕೆ ಅರ್ಹರಲ್ವಾ? ನಮ್ಮ ರಾಜ್ಯ ಸರ್ಕಾರ 81,000 ಕೋಟಿ ಸಾಲದಲ್ಲಿದೆ. ಆದರೂ ತಮ್ಮಣ್ಣಂಗೆ 6 ಕೋಟಿ ಸಂಭಾವನೆ ನೀಡ್ತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಶ್ರೇಷ್ಠ ಉದ್ಯಮ. ರಾಯಭಾರಿಯಾಗಿ ಕನ್ನಡದವರನ್ನ ನೇಮಿಸಿದ್ರೆ ಸಂತೋಷ ಆಗ್ತಾ ಇತ್ತು. ಆದ್ರೆ ಕನ್ನಡಿಗರನ್ನ ಹೊರತುಪಡಿಸಿ ತಮ್ಮಣ್ಣನನ್ನ ನೇಮಕ ಮಾಡಲಾಗಿದೆ. ಕನ್ನಡದ ಮಣ್ಣಿಗೆ ಕಾಂಗ್ರೆಸ್ ಸರ್ಕಾರ ಈ ಮುಖಾಂತರವಾಗಿ ಅಪಮಾನ ಮಾಡಿದೆ. ಮಂಗಳೂರಿನಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಇದು ಆಕ್ರೋಶ ವ್ಯಕ್ತಪಡಿಸುವ ವಿಚಾರ. ಮೈಸೂರು ಸ್ಯಾಂಡಲ್ ಸೋಪ್ ಹೆಸರಿನಲ್ಲೇ ನಮ್ಮ ಮೈಸೂರಿದೆ. ಹೀಗಿರ್ಬೇಕಾದ್ರೆ ತಮ್ಮಣ್ಣ ಯಾಕೆ ನಿಮಗೆ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಹೀರೋಯಿನ್ಸೇ ಇರ್ಲಿಲ್ವಾ? ಹೀರೋಗಳು ಬೇಡವೇ ಬೇಡ, ಹೀರೋಯಿನ್ಸೇ ಬೇಕು ಅನ್ನೋದಾದ್ರೂ ಕೂಡ ಯಾಕೆ ನಮ್ಮ ಕರ್ನಾಟಕದಲ್ಲಿ ಇರ್ಲಿಲ್ವಾ? ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಯಾವ್ಯಾವ್ದ್ರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಕೋಟಿ ಕೋಟಿ ಬಂದಿರ್ಲಿಲ್ವಾ ಆದಾಯ? 1 ರೂಪಾಯಿನೂ ತೆಗೆದುಕೊಳ್ದೇನೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿದವ್ರು ನಮ್ಮಲ್ಲೇ ಇರಬೇಕಾದ್ರೆ ಅದ್ಯಾವುದೋ ಪಕ್ಕದ ರಾಜ್ಯದಲ್ಲಿರೋರ ಮೇಲೆ ಕೋಟಿ ಕೋಟಿ ಸುರಿದು ಅವ್ರನ್ನ ಕರ್ಕೊಂಡು ಬಂದು ಆ್ಯಡ್ ಶೂಟ್ ಯಾಕೆ ಮಾಡಿಸ್ಬೇಕು? ಅಂತ ಕರ್ಮ, ಅಂತ ದರ್ದು ಕರ್ನಾಟಕಕ್ಕೆ ಏನಿದೆ? ಪ್ರಶ್ನೆ ಅಲ್ವಾ ಇದು? ಪ್ರಶ್ನೆ ಮಾಡಬೇಕಾಗಿರೋ ವಿಚಾರನೇ ಅಲ್ವಾ? ನಮ್ಮಲ್ಲಿ ಯಾಕೆ ಯಾವ ನಾಯಕರು ನಾಯಕಿಯರು ಇರಲಿಲ್ವಾ? ಆಯಿತು, ಹೊಸದೊಂದು ವಿಚಾರವನ್ನು ಶುರು ಮಾಡ್ಕೊಳ್ಳಿ. ಹೀರೋಯಿನ್ಸ್ನ ಬಿಟ್ಬಿಡಿ. ಕವಿಗಳು, ರಾಜಮನೆತನದವರು ಯಾರನ್ನಾರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳ್ಳಿ. ಯಾರು ಬೇಡ ಅಂತ ಹೇಳಿದ್ರು? ಆಪ್ಷನ್ಸ್ ಸಿಕ್ಕಾಬಟ್ಟೆ ಇತ್ತಲ್ಲ ಸ್ವಾಮಿ. ಮಿಲ್ಕಿ ಬ್ಯೂಟಿ ತಮ್ಮನ್ನ ಅಂತ ಕರೆಸ್ಕೊಳ್ತಾರೆ. ಇವರೇನು ನಮ್ಮ ಕರ್ನಾಟಕದವರಲ್ಲ, ಪಕ್ಕದ ರಾಜ್ಯದವರು. ಇವ್ರಿಗೂ ಕರ್ನಾಟಕ ಸರ್ಕಾರದ ಮೈಸೂರು ಸ್ಯಾಂಡಲ್ ಸೋಪ್ಗೂ ಏನ್ ಸ್ವಾಮಿ ಸಂಬಂಧ? 6 ಕೋಟಿ ರೂಪಾಯಿ ಹಣವನ್ನ ಕೊಡೋದಕ್ಕೆ ರೆಡಿಯಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಅಂದ್ರೆ ಅವರೇ ಯಾಕೆ ಬೇಕಾಗಿತ್ತು? ಕರ್ನಾಟಕದ ಅಸ್ಮಿತೆ, ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕನ್ನಡದವರಿಂದಲೇ ಪ್ರಚಾರ ಮಾಡಿಸಬಹುದಿತ್ತಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈ ತರ ಆಗತ್ತಾ ಅನ್ನೋದು ಆಶ್ಚರ್ಯ. ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಕನ್ನಡ ಸಂಸ್ಕೃತಿ, ಭಾಷೆ, ನಾಡು, ನುಡಿ, ಜಲ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಂಚೂಣಿಯಲ್ಲಿ ಇರ್ತಾರೆ. ಕಾಳಜಿಯಿಂದ ಅವರು ನಡೆಯನ್ನ ಯಾವಾಗಲೂ ಎಚ್ಚರಿಕೆಯಿಂದ ಇಡ್ತಾರೆ. ಕನ್ನಡ ಪರ ಅಂತ ಬಂದಾಗ, ಕನ್ನಡಿಗರ ಪರ ಅಂತ ಬಂದಾಗ, ನಮ್ಮ ಅಸ್ಮಿತೆ ಅನ್ನುವಂಥ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ತೆಗೆದುಕೊಂಡ ಕೆಲವೊಂದಷ್ಟು ನಿರ್ಧಾರಗಳು ಇವತ್ತಿಗೂ ನಮಗೆಲ್ಲ ಅದು ಖುಷಿ ತರಿಸುತ್ತೆ. ಅಂಥವ್ರ ಆಡಳಿತದಲ್ಲಿ ಹೆಂಗಿದಾಗಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ಕರ್ನಾಟಕದ ಒಂದು ಶ್ರೇಷ್ಠ ಉದ್ಯಮ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವದಾದ್ಯಂತ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ, ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಗೆ ರಾಯಭಾರಿಯನ್ನಾಗಿ ಕನ್ನಡದ ಕಲಾವಿದರು ಅಥವಾ ಕನ್ನಡದ ಮಣ್ಣಿನಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು ರಾಯಭಾರಿಯನ್ನಾಗಿ ನೇಮಿಸಿದರೆ ಈ ರಾಜ್ಯದ ಜನ ಬಹಳ ಸಂತೋಷವನ್ನು ಪಡ್ತಾ ಇದ್ದರು. ಆದರೆ ಕನ್ನಡಿಗರನ್ನು ಹೊರತುಪಡಿಸಿರ್ತಕ್ಕಂಥ ತಮನ್ನಾ ಭಾಟಿಯವರನ್ನು ನೇಮಕ ಮಾಡೋ ಮೂಲಕ ಈ ಕನ್ನಡದ ಮಣ್ಣಿಗೆ ಅಪಮಾನವನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅಪೂರ್ವವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಪ್ರಾಯಶಃ ಇವತ್ತು ಶಿವರಾಜ್ ಕುಮಾರ್ ಅವರು ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿ ಆಗಲಿಕ್ಕೆ ಅರ್ಹತೆಯನ್ನು ಪಡೆದಿಲ್ವಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ? ಈ ರೀತಿಯ ಅನೇಕ ಜನ ನಟರು, ನಟಿಯರು ಅಥವಾ ಈ ರಾಜ್ಯದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಮಾಡಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ರಾಯಭಾರಿಯನ್ನಾಗಿ ನೇಮಕ ಮಾಡಬಹುದಿತ್ತಲ್ವಾ? ಪ್ರಾಯಶಃ ಇದು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ
ಅವರೊಂದು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರು ಹೋಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ನೆಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದರು. ಪ್ರಾಯಶಃ ಇವತ್ತಿನ ಪ್ರಕ್ರಿಯೆಯನ್ನು ಗಮನಿಸಿದಾಗ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮೂಲಕ ಚಲನಚಿತ್ರ ರಂಗದ ಕಲಾವಿದರಿಗೆ ಅಪಮಾನ ಮಾಡುವ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥದ್ದು ಕರ್ನಾಟಕದ ಜನತೆ ಇವತ್ತು ಯೋಚಿಸ್ತಾ ಇರತಕ್ಕಂಥದ್ದು. ಕರ್ನಾಟಕದ ಒಂದು ಶ್ರೇಷ್ಠ ಉದ್ಯಮ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವದಾದ್ಯಂತ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ.